ಬಿಜೆಪಿ ಬಣಗಳ ಎರಡು ಸಮಾವೇಶಕ್ಕೆ ಸಾಕ್ಷಿಯಾಗುತ್ತಾ ದಾವಣಗೆರೆ. ಯತ್ನಾಳ್ ಬಣದ ಸಮಾವೇಶ ವರ್ಸಸ್ ವಿಜೇಂದ್ರ ಬಣದ ಸಮಾವೇಶ. ಡಿಸೆಂಬರ್ 15ರ ಬಳಿಕ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಭಾರಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಸಮಾವೇಶಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ವಿಜೇಂದ್ರ ಪರ ತೀರ್ಥಯಾತ್ರೆ ನಡೆಸಿದ್ರು ರೇಣುಕಾಚಾರ್ಯ ಟೀಮ್. ನಿನ್ನೆ ಬೆಂಗಳೂರಿನಲ್ಲಿ ಬಿಎಸ್ವೈ ಭೇಟಿಯಾಗಿದ್ರು 30ಕ್ಕೂ ಹೆಚ್ಚು ಶಾಸಕರು. ಈಗ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಬಣ ರೆಡಿ ಆಗ್ತಾ ಇದೆ. ಡಿಸೆಂಬರ್ 10ಕ್ಕೆ ದಾವಣಗೆರೆಯಲ್ಲಿ 60ಕ್ಕೂ ಹೆಚ್ಚು ಮಾಜಿ ಶಾಸಕರ ಸಭೆ ಆಗುತ್ತೆ. 11ಕ್ಕೆ ಸಮಾವೇಶದ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಮಾಡಿಸ್ತೀವಿ, ಕಾರ್ಯಕರ್ತರಿಗೆ ಶಕ್ತಿ ತುಂಬೋದಕ್ಕೆ ಸಮಾವೇಶ ಅಂತ ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ. ವಿಜೇಂದ್ರ ಬಣದ ಸಮಾವೇಶ ಆದ ಮೇಲೆ ಯತ್ನಾಳ್ ಬಣದ ಸಮಾವೇಶ ಇರುತ್ತೆ. ವಿಜೇಂದ್ರ ಸಮಾವೇಶ ಮಾಡ್ಲಿ, ನಾವು ನಮ್ಮ ಶಕ್ತಿ ತೋರಿಸ್ತೀವಿ. ವಿಜೇಂದ್ರ ಬಣದ ಸಮಾವೇಶಕ್ಕೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ, ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ, ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನಾಗಿ ಹೊರವಾಡಲಿಕ್ಕೆ ಕೊಡ್ತೀನಿ. ಇವತ್ತು ರಮೇಶ್ ಜಾರಕಿಹೊಳಿ 1 ಲಕ್ಷ ಜನರನ್ನು ನಾನು ಬೆಳಗಾವಿ ಜಿಲ್ಲೆಯಿಂದ ತೊಗೊಂಡು ಬರ್ತೀನಿ ಅದಾರ. ನಾವೆಲ್ಲ ಕೂಡಿ ಹೋರಾಟ ಮಾಡೋಣ ಬಂಧುಗಳೇ. ನಾವೆಲ್ಲ ನಮ್ಮ ರೈತರ ಸಲ ಹೋರಾಟ ಮಾಡೋದು, ನಮ್ಮ ಮಠ ಮಂದಿರ ಸಲ ಉಳಿಸೋದ್ರ ಸಲ ಹೋರಾಟ ಮಾಡಿ. ಇದು ಸ್ವಾರ್ಥ ಇಲ್ಲ. ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ಸುಮಾರು 60 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ದಾವಣಗೆರೆಗೆ ಆಗಮಿಸಿದರೆ 10ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲರೂ ಬರಬೇಕು. 11ನೇ ತಾರೀಕು ಪೂರ್ವಭಾವಿ ಸಭೆ. ಆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ, ಇದು ಸಮಾವೇಶ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಚಿಹ್ನೆ ಅಡಿಯಲ್ಲಿ, ಬ್ಯಾನರ್ ಅಡಿಯಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ವಿ. ದಿನಾಂಕ ನಿಗದಿಯಾಗಿಲ್ಲ, 11ನೇ ತಾರೀಕು ನಿಗದಿ ಮಾಡ್ತೀವಿ. ದಾವಣಗೆರೆಯಲ್ಲಿ ಶಕ್ತಿ ಸಮಾವೇಶ ಅಲ್ಲ, ವಿಜೇಂದ್ರ ಬಲಾಬಲ ಪ್ರದರ್ಶನ ಅಲ್ಲ. ರಮೇಶ್ ಜಾರಕಿಹೊಳಿಗೆ ಹೇಳ್ತೀನಿ, ಆಯ್ತಣ್ಣ, ನಿನ್ನ ಶ್ರಮ ಮತ್ತು ಹಣ ಏನು 16,000 ಜನ ದಾವಣಗೆರೆ ಕರ್ಕೊಂಬ, ಭಾರತೀಯ ಜನತಾ ಪಾರ್ಟಿ ಸಮಾವೇಶ ಮಾಡೋಣ, ಅದೇ 1 ಕೋಟಿ ಇಲ್ಲಿ ಕೊಡೋಣ, ಅದೇ 1 ಕೋಟಿ ಕೊಡೋಣ, ಪಕ್ಷ ಸಮಾವೇಶ ಮಾಡೋಣ. ಇದು ಬಿಜೆಪಿಯಲ್ಲಿ ನಮ್ದು ಜನಪರ ಹೋರಾಟ, ಅದು ಕುಟುಂಬಶಾಹಿ ಹೋರಾಟ, ಕುಟುಂಬಶಾಹಿ ಪತ್ರಿಕಾಗೋಷ್ಠಿ, ನಾಟ್ ಹೋರಾಟ. ಈಗ ಹೇಳ್ಯಾರಲ್ಲ ಅವ್ರು ದಾವಣಗೆರೆ ದೊಡ್ಡ ಸಭೆ ಮಾಡ್ತೀನಿ ಅಂತ ಹೇಳಿ, ಅದ್ರ ಮರುದಿವಸ ನಮ್ದು ಇರ್ತದೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ರೀ. ಸಮಸ್ತ ಕರ್ನಾಟಕದ ಹಿಂದೂಗಳು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೋಡದಾರ. ಈ ಅಪ್ಪಾಜಿ ಅನ್ನೋ ನನ್ನ ಮಕ್ಕಳು ಅವ್ರ ಜೋಡದಾರ. ಇನ್ನು ಬಿಜೆಪಿ ಬಣ ಫೈಟ್ಗೆ ಬ್ರೇಕ್ ಹಾಕಿ ಅಂತ ಅಮಿತ್ ಶಾಗೆ ಸಂಸದರು ಮನವಿ ಮಾಡ್ತಾ ಇದ್ದಾರೆ. ಶುಕ್ರವಾರ ಸಂಸತ್ನಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದ ರಾಜ್ಯದ ಸಂಸದರು ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಸಂಸದರು ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಕರ್ನಾಟಕ ಬಿಜೆಪಿ ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಎರಡೂ ಬಣದ ನಾಯಕರನ್ನ ಕರೆಸಿ ಒಂದ್ಸಲ ಮಾತಾಡಿ ಸಮಸ್ಯೆಗೊಂದು ಇತಿಶ್ರೀ ಹಾಡಿ ಅಂತ ಸಂಸದರು ಕೇಳಿಕೊಂಡಿದ್ದಾರೆ. ಹಾಗಾದ್ರೆ ಮಾಡೋದೇನು, ಏನ್ ಮಾಡಬೇಕು ಹೇಳಿ ಅಂತ ಅಮಿತ್ ಶಾ ಸ್ವತಃ ಸಂಸದರನ್ನು ಕೇಳಿದ್ದಾರೆ. ಒಂದು ಪರಿಹಾರ ಇದೆ ನಿಮ್ಮ ಹತ್ರ ಅಂದ್ರೆ ಹೇಳಿ ಅಂತ. ರಾಜ್ಯದ ಸಂಸದರ ಮನವಿಗೆ ಹೆಚ್ಚಿಗೆ ಏನನ್ನೂ ಅಮಿತ್ ಶಾ ಹೇಳಿಲ್ಲ. ಈ ಬಗ್ಗೆ ಗಮನ ಹರಿಸ್ತೀವಿ ಅಂತ ಸಂಸದರ ನಿಯೋಗಕ್ಕೆ ಹೇಳಿದ್ದಾರೆ ಅಷ್ಟೇ. ಯತ್ನಾಳ್ ವಿಜೇಂದ್ರ ಇಬ್ಬರನ್ನೂ ಕರೆದು ಮಾತಾಡ್ತಾರಾ ಅಮಿತ್ ಶಾ ಅನ್ನೋದು ಸದ್ಯದ ಪ್ರಶ್ನೆ. ಒಂದು ಕಡೆ ಯತ್ನಾಳ್ಗೆ ಈಗಾಗಲೇ ನೋಟಿಸ್ ಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ನಾತು ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗ ಸದ್ಯಕ್ಕೆ ಇರೋ ಪರಿಹಾರ ಅಂತಾದ್ರೂ ಏನು? ಈಗ ಯತ್ನಾಳ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಯತ್ನಾಳ್ರು ಅದ್ರ ವಿರುದ್ಧನೂ ಮಾತಾಡ್ತಾ ಇದ್ದಾರೆ, ಮತ್ತೆ ವಿಜಯೇಂದ್ರ ಮೇಲೆ ಪರ್ಸನಲ್ ಅಟ್ಯಾಕ್ ಆಗ್ತಾ ಇದೆ. ವಾಟ್ ನೆಕ್ಸ್ಟ್? ಈಗ ಅಮಿತ್ ಶಾ ಹತ್ರ ಇರೋ ಪರಿಹಾರ ಆದ್ರೂ ಏನು? ನೋಡಿ, ಎರಡು ಪರಿಹಾರಗಳು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇವೆ. ಒಂದು, ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಕೂತ್ಕೊಳ್ಬೇಕು, ಒಂದು
ವರ್ಕಿಂಗ್ ರಿಲೇಷನ್ಸನ್ನು ಕೋರ್ ಕಮಿಟಿ ರೀಶಫಲ್ನ ಮೂಲಕ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. 2 ಇಲ್ಲ ಯತ್ನಾಳ್ ಪಾರ್ಟಿಯಿಂದ ಹೊರ ಹೋಗಬೇಕಾಗತ್ತೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾಗತ್ತೆ. ನನಗನ್ಸುತ್ತೆ 3ನೇ ವಿಕಲ್ಪದ ಏನು ಯತ್ನಾಳ್ರ ಒತ್ತಾಯ ಇತ್ತು, ಈ ಶೋಕಾಸ್ ನೋಟಿಸ್ನೊಂದಿಗೆ ಆ ಒಂದು ಆಪ್ಷನ್ ಹೈಕಮಾಂಡ್ ಮನಸ್ಸಿನಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಇಲ್ಲ ವಿಜಯೇಂದ್ರರನ್ನು ಯತ್ನಾಳ್ರ ಮನಸ್ಸಿನಲ್ಲಿತ್ತು, ವಿಜಯೇಂದ್ರರನ್ನು ನಾವೆಷ್ಟು ಪ್ರೆಷರ್ ಹಾಕ್ತೀವೋ ಹೈಕಮಾಂಡ್ ಡಿಸೆಂಬರ್ನಲ್ಲಿ ಅವರನ್ನು ಕೆಳಗಿಳಿಸುತ್ತೆ, ಯಾರನ್ನೋ ನ್ಯೂಟ್ರಲ್ ಆದವ್ರನ್ನ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತೆ, ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಅಂತಕ್ಕಂಥದ್ದು ಯತ್ನಾಳ್ರ ಮನಸ್ಸಿನಲ್ಲಿತ್ತು. ಆದರೆ ನನಗನ್ಸುತ್ತೆ ಇವತ್ತಿನ ಶೋಕಾಸ್ ನೋಟಿಸ್ ನಂತರ ಆ 3ನೇ ಆಪ್ಷನ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ. 2 ಆಪ್ಷನ್ ಇದೆ. ಒಂದು, ಯತ್ನಾಳ್ ವಿಜಯೇಂದ್ರ ಪ್ಯಾಚಪ್ ಮಾಡ್ಕೊಳ್ಬೇಕು, ಎಲ್ಲೋ ಒಂದು ಕಡೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ರನ್ನು ಅವಕಾಶ ಕೊಡಬೇಕು, ಪಾರ್ಟಿಯಲ್ಲಿ ಅವ್ರಿಗೊಂದು ರೀತಿಯ ಗೌರವಯುತ ಸ್ಥಾನಮಾನವನ್ನು ಕೊಡಬೇಕು, ಅದಕ್ಕೆ ವಿಜಯೇಂದ್ರ ಕೂಡ ಒಪ್ಪಿಗೆ ಸೂಚಿಸಬೇಕು. ದಟ್ ಕ್ಯಾನ್ ಹೆಲ್ಪ್ BJP. ಅದು BJPಗೆ ಒಂದು ರೀತಿಯ ಫೇಸ್ ಸೇವಿಂಗ್ ಕೂಡ ಆಗ್ಬೋದು. ಇಲ್ಲ ಯತ್ನಾಳ್ರು ಇವತ್ತಿನ ಅವರ ಮಾತನ್ನು ಕೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಇಲ್ಲ ನಾನು ಬಜ್ ಆಗ್ತೀನಿ, ನಾನು ವಿಜಯೇಂದ್ರ ಜೊತೆ ಮೈತ್ರಿ ಮಾಡ್ಕೊಳ್ತೀನಿ ಅನ್ನುವ ಸ್ಥಿತಿಯಲ್ಲಿಲ್ಲ. ಇನ್ನೊಂದು ಕಡೆ ವಿಜಯೇಂದ್ರ ಕ್ಯಾಂಪ್ನಲ್ಲೂ ಕೂಡ ನಾವ್ಯಾಕೆ ಯತ್ನಾಳ್ರ ಜೊತೆ ಈಗ ಮೈತ್ರಿ ಮಾಡ್ಕೊಳ್ಬೇಕು, ತಂದೆ ಮಗನ ಬಗ್ಗೆ ದಿನವೂ ಬೆಳಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಅಷ್ಟು ಆರೋಪಗಳನ್ನು ಹೊರಿಸ್ತಾರೆ, ನಮ್ಗೆ ಯಾಕೆ ಅವ್ರ ಜೊತೆ ಈಗ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ, ಲೆಟ್ ಹೈಕಮಾಂಡ್ ಟೇಕ್ ಎ ಕಾಲ್ ಅಂತಕ್ಕಂಥದ್ದು ವಿಜಯೇಂದ್ರ ಬಣದಿಂದ ಕೂಡ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ ಪ್ಯಾಚಪ್ನ ಸಾಧ್ಯತೆಗಳು ಕಡಿಮೆ. ಈಗಷ್ಟೇ ನೀವು ಸಂಸದರ ಸಭೆ ಬಗ್ಗೆ ಹೇಳಿದ್ರಿ, ಸುಮಾರು 10 ನಿಮಿಷ ಕರ್ನಾಟಕದ ಸಂಸದರು ಅಮಿತ್ ಶಾ ಅವ್ರ ಜೊತೆ ಕುಳಿತುಕೊಂಡಿದ್ರು. ಆದರೆ ಎಲ್ಲೂ ಕೂಡ ಅಮಿತ್ ಶಾ ಅವರ ಮಾತಿನಲ್ಲಿ ಯತ್ನಾಳ್ರ ಬಗ್ಗೆ ಸಿಂಪತಿ ಕಾಣಲಿಲ್ಲ ಅನ್ನೋದನ್ನು ಅಲ್ಲಿನ ಸಭೆಯಲ್ಲಿದ್ದವರ ಪೈಕಿ ನನಗೆ ಕೆಲವರು ಹೇಳಿದ್ದು. ಎಲ್ಲೂ ಅವರು ಇಲ್ಲ ಯತ್ನಾಳ್ ಒಂದು ಜನಪ್ರಿಯ ನಾಯಕ, ಅವರನ್ನು ಪಾರ್ಟಿಯಲ್ಲಿ ಇಟ್ಕೊಳ್ಬೇಕು, ಆ ರೀತಿಯ ಯಾವುದೇ ಸಿಂಪತಿ ಅಮಿತ್ ಶಾ ಮಾತಿನಲ್ಲಿ ಕಾಣಲಿಲ್ಲ. ಕೆಲವರಿಗೆ ಕರ್ನಾಟಕದಿಂದ ದಿಲ್ಲಿಗೆ ಹೋಗಿರ್ತಕ್ಕಂಥ ಕೆಲವು ನಾಯಕರಿಗೆ ಯತ್ನಾಳ್ರ ಬಗ್ಗೆ ಸಿಂಪತಿ ಇದೆ, ಕೆಲವರು ಹೇಳ್ತಾರೆ ಯತ್ನಾಳ್ರಿಗೆ ಅವರ ಪರೋಕ್ಷ ಬೆಂಬಲವೂ ಕೂಡ ಇದೆ ಅಂತ. ಆದರೆ ಅಮಿತ್ ಶಾ ಮನಸ್ಸಿನಲ್ಲಿ ಎಲ್ಲೂ ಕೂಡ ಯಾಕೆ ಯತ್ನಾಳ್ರನ್ನು ಇಷ್ಟು ಸಹಿಸ್ಕೊಳ್ಬೇಕು, ದಿನವೂ ಬೆಳಗ್ಗೆ ಎದ್ದು ಪಾರ್ಟಿ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಮಾತನ್ನು ಕೂಡ ಅಮಿತ್ ಶಾ ಆ ಸಭೆಯಲ್ಲಿ ಹೇಳಿದ್ದು, ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್, ವಿಜಯೇಂದ್ರ ಹೋಗಿ ಅಲ್ಲಿ ನಾನು ರಾಜ್ಯಾಧ್ಯಕ್ಷ ಅನ್ನೋದನ್ನು ಹೇಳಲಿಲ್ಲ. ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಿರುವಾಗ ನೀವು 6 ತಿಂಗಳಲ್ಲಿ 8 ತಿಂಗಳಲ್ಲಿ ಅವರನ್ನು ತೆಗಿಯಂತಕ್ಕಂಥದ್ದನ್ನು ಹೋರಾಟ ಮಾಡಿದ್ರೆ ಹೈಕಮಾಂಡ್ ಏನು ಮಾಡಲಿಕ್ಕಾಗತ್ತೆ, ಏನಂತದನ್ನು ಪ್ಯಾಚಪ್ ಮಾಡಲಿಕ್ಕಾಗತ್ತೆ. ಯತ್ನಾಳ್ರು ಹಿಂದೆ ಕೂಡ ಇದನ್ನು ಮಾಡಿದರು, ನಾವು ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ಸಹಿಸ್ಕೊಂಡಿದ್ವಿ, ಅವರೊಂದು ಉತ್ತರವನ್ನು ಕೊಟ್ಟರು, ಅಲ್ಲಿಗೆ ಅದು ಪ್ಯಾಚಪ್ ಆಯಿತು. ಆದರೆ ಈ ರೀತಿ ಪದೇ ಪದೇ ಮಾಡಿದರೆ ನಮಗೆ ಯಾವುದೇ ರೀತಿಯ ಬೇರೆ ದಾರಿ ಇಲ್ಲ ಅನ್ನೋದು ಅಮಿತ್ ಶಾ ಮಾತಿನಿಂದ ಸಂಸದರಿಗೆ ಒಂದು ಸ್ಪಷ್ಟ ಆದಂತೆ ಕಾಣ್ತಾ ಇದೆ. ನನಗನ್ಸುತ್ತೆ ಅಮಿತ್ ಶಾ ಮತ್ತು ಸಂಸದರ ಸಭೆ ನಂತರವೇ ವಿಜಯೇಂದ್ರ ಏನು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಬಂದು ಯತ್ನಾಳ್ರ ವಿರುದ್ಧ ಕೆಂಡ ಕಾರಿದ್ರು, ಅದು ಅಮಿತ್ ಶಾ ಅವರಿಂದ ಬಂದಿರತಕ್ಕಂಥ ಒಂದು ಸಟಲ್ ಮೆಸೇಜ್ನ ಕಾರಣದಿಂದ ವಿಜಯೇಂದ್ರ ಯತ್ನಾಳ್ರ ಬಗ್ಗೆ ಅವತ್ತು ಏರ್ಪೋರ್ಟ್ನಲ್ಲಿ ಅಷ್ಟೊಂದೆಲ್ಲ ಮಾತನಾಡಲಿಕ್ಕೆ ಸಾಧ್ಯ ಆಯಿತು. ನಿಶ್ಚಿತವಾಗಿ ಇದೊಂದು ಡೆಡ್ಲಾಕಿಗೆ ತಲುಪಿದೆ ಭಾವನಾ. ಯತ್ನಾಳ್ರನ್ನು ಉಚ್ಚಾಟನೆ ಮಾಡಿದರೂ BJPಗೆ ಕಷ್ಟ ಇದೆ, ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಪ್ಯಾಚಪ್ ಮಾಡಿಸೋದು ಕೂಡ BJPಗೆ ಕಷ್ಟ ಇದೆ. ಈಗ ಯತ್ನಾಳ್ ಜೊತೆ ಅಕ್ಕಪಕ್ಕದವರ ಬಗ್ಗೆ ಬಹಳ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಅಂತಕ್ಕಂಥ ಸ್ಥಿತಿಗತಿ ಇಲ್ಲ. ಆದರೆ ಯತ್ನಾಳ್ ಬಗ್ಗೆ ಒಂದು ಸಿಂಪತಿ ಪಾರ್ಟಿಯಲ್ಲಿ ಅನೇಕರಿಗೆ ಇದೆ ಅಟ್ಲೀಸ್ಟ್ ಇವಾಗ ಯತ್ನಾಳ್ ತಣ್ಣಗಾದ್ರೂ ಆಗ್ತಾರಾ, ಅದು ಕಾಣಿಸ್ತಿಲ್ಲ, ಅಂತ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಅದು ಅವ್ರ ಜಾಯಮಾನದಲ್ಲೇ ಇಲ್ಲ. ತಣ್ಣಗಾದರೆ ಅವ್ರು ಯತ್ನಾಳಲ್ಲ. ತಣ್ಣಗಾಗೋದಿದ್ರೆ ಇಷ್ಟೊಂದೆಲ್ಲ ಮಾತನಾಡ್ತಕ್ಕಂಥ ಅನಿವಾರ್ಯತೆ, ಅಗತ್ಯತೆ, ಅವಶ್ಯಕತೆ ಕೂಡ ಯತ್ನಾಳ್ಗಿರಲಿಲ್ಲ. ನನಗನ್ಸುತ್ತೆ ಭಾವನಾ, ಅನೇಕ ಬಾರಿ ಈ ಆಂದೋಲನ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ, ನೀವು ವಿದ್ಯಾರ್ಥಿಗಳ ಫೀ ಹೆಚ್ಚಳದ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ, ಸ್ಟಿಕ್ ಆನ್ ಟು ಇಟ್. ನಿಮಗೆ 100 ಜನ ಸೇರಿದ್ದಾರೆ, ಅದಕ್ಕೆ ಬರ್ತೀರಿ, ಕ್ಯಾಂಟೀನ್ನಲ್ಲಿ ಯಾವುದೋ ಗಿರ್ಮಿಟ್ ರೇಟ್ ಜಾಸ್ತಿ ಆಗಿದೆ, ನೀವು ಹೋರಾಟ ಶುರು ಮಾಡ್ತೀರಿ. ಇನ್ನೊಬ್ಬರು ಬಂದರು, ಏನೋ ಭಾರತ ಪಾಕಿಸ್ತಾನ ಇದೆ, ಪಾಕಿಸ್ತಾನದ ಧ್ವಜ ಸುಡೋಣ ಅಂತ, ಅಲ್ಲೊಂದು 100 ಜನ ಬಂದರು, ನೀವು ಹೋಗಿ ಭಾಷಣ ಮಾಡ್ತೀರಿ. ಹಂಗೆ ಆಂದೋಲನಗಳನ್ನು ಮಾಡಿದರೆ ಅವು ಟಿಕಾವು ಅಲ್ಲ. ಪ್ರಾಯಶಃ ಯತ್ನಾಳ್ ಮಾಡ್ತಾ ಇರತಕ್ಕಂಥ ಒಂದು ಸ್ಟ್ರಾಟಜಿಕಲ್ ಮಿಸ್ಟೇಕ್ ನನಗನ್ಸೋದು, ಹಿ ಈಸ್ ಅನ್ಡೌಟೆಡ್ಲಿ ಎ ಪಾಪ್ಯುಲರ್ ಲೀಡರ್, ಹಿ ಈಸ್ ಅನ್ಡೌಟೆಡ್ಲಿ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ, ನೋ ಕಾಂಪ್ರಮೈಸ್ ಲೀಡರ್ ಯತ್ನಾಳ್ ಇದ್ದೇ ಇದ್ದಾರೆ ಮೊದಲಿಂದಲೂ ಕೂಡ, ಅದು ಅವರ ಜನಪ್ರಿಯತೆಗೆ ಕಾರಣ ಇದೆ. ಆದರೆ ಕ್ಯಾಮ್ರಾಗಳು ನೋಡಿದ ತಕ್ಷಣ, ಮೈಕ್ಗಳು ಸಿಕ್ಕಾಕ್ಷಣ ಏನು ಹೇಳಿಕೆಗಳನ್ನು ಕೊಡ್ತಾರೆ,
ಆ ಹೇಳಿಕೆಗಳ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ ಅಥವಾ ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿದಾರ? ಅವ್ರ ಹೇಳಿಕೆಗಳನ್ನು ನೋಡಿದಾಗ ಅನಿಸ್ತಿರ್ತಕ್ಕಂಥದ್ದು ಹಿ ಸ್ಟಾರ್ಟೆಡ್ ಎಂಜಾಯಿಂಗ್ ಗಿವಿಂಗ್ ಸಚ್ ರಿಪ್ಲೈಸ್. ಅದು ನನಗನ್ಸುತ್ತೆ ಹೈಕಮಾಂಡ್ಗೆ ಒಂದು ರೀತಿಯ ಟೀ ಪಾಯಿಂಟ್ ಇರುತ್ತಲ್ಲ ನಿಮ್ಗೆ ರಸ್ತೆಯಲ್ಲಿ, ನೀವು ಹೋದರೆ ಹಿಂದೆ ಬರಬೇಕು ಅಥವಾ ಅಂದರೆ ನಿಮಗೆ ಮುಂದಿನ ದಾರಿ ಹೈಕಮಾಂಡ್ಗೂ ಕೂಡ ಕಾಣ್ತಾ ಇಲ್ಲ. ಆ ಕಾರಣದಿಂದ ಶೋಕಾಸ್ ನೋಟಿಸ್ ಬಂದಿದೆ. ಈಗ ಇದ್ರ ಮಧ್ಯದಲ್ಲಿ ಇವಾಗ ಸಮಾವೇಶಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆ ವಿಜಯೇಂದ್ರ ಒಂದು ಸಮಾವೇಶ ಮಾಡ್ತೀನಿ ಅಂತಿದ್ದಾರೆ, ಮತ್ತೊಂದು ಕಡೆ ಅವರಾದ್ಮೇಲೆ ನಾವು ಸಮಾವೇಶ ಮಾಡ್ತೀವಿ ಅಂತಿದ್ದಾರೆ. ಹೋಗ್ಲಿ, ಈಗ ಸಮಾವೇಶ ಅಧಿವೇಶನಗಳು ಶುರು ಆಗ್ತಾ ಇರೋ ಟೈಮಲ್ಲಿ ಅಧಿವೇಶನ ಶುರುವಾಗಿ ಸರ್ಕಾರದ ವಿರುದ್ಧ ಮುಗಿ ಬೀಳಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚಂದ ತಟ್ಟೆಯಲ್ಲಿ ಇಶ್ಯೂನ ತೆಗೆದು ಕೊಡ್ತಾ ಇದ್ದಾರೆ ಇವರೇ. ಎರಡೆರಡು ಸಮಾವೇಶಗಳು ಆಗ್ತಾ ಇದೆ ನೋಡಿ. ಸರ್ಕಾರ ಒಂದು ಕಡೆ ಇಷ್ಟೆಲ್ಲ ಆರೋಪಗಳ ನಂತರ 3 ಚುನಾವಣೆಗಳನ್ನು ಕಾಂಗ್ರೆಸ್ ಗೆತ್ತು. ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಮಾವೇಶವನ್ನು ಪಾರ್ಟಿ ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಒಪ್ಕೊಂಡಿತು. ಅಂದರೆ ಆಡಳಿತ ಪಕ್ಷ ಸಮಸ್ಯೆಗಳ ಹೊರತಾಗಿಯೂ ಕೂಡ ಬಲಶಾಲಿಯಾಗಿ ಸದನದ ಒಳಗಡೆ ಬರ್ತಾ ಇದೆ. ವಿಪಕ್ಷಗಳು ಯತ್ನಾಳ್ ಶೋಕಾಸ್ ನೋಟಿಸ್ ತೆಗೆದುಕೊಂಡು ಅಧಿವೇಶನಕ್ಕೆ ಹೋಗಬೇಕಾಗತ್ತೆ. ವಿಜೇಂದ್ರ ಯತ್ನಾಳ್ ನಡುವೆ ತಾಳಮೇಳ ಇಲ್ಲ, ವಿಜೇಂದ್ರ ಅಶೋಕ್ ಮಧ್ಯೆ ತಾಳಮೇಳ ಇಲ್ಲ, ಆ ಕಡೆ ವಿಜೇಂದ್ರ ಮತ್ತು ಸುನಿಲ್ ಕುಮಾರ್, ಸಿ ಟಿ ರವಿ ಈ ಗುಂಪಿನಲ್ಲಿ ತಾಳಮೇಳ ಇಲ್ಲ. ಅಧಿವೇಶನವನ್ನು ಹೆಂಗೆ ಎದುರಿಸ್ತಾರೆ ಒಂದು ಪ್ರಶ್ನೆ. ಒಂದು ವೇಳೆ ದಾವಣಗೆರೆಯ ವಿಜೇಂದ್ರ ಸಮಾವೇಶದ ನಂತರ ಇನ್ನೊಂದು ಸಮಾವೇಶವನ್ನು ಯತ್ನಾಳ್ ನಡೆಸಿದರೆ ಅದು ಉಚ್ಚಾಟನೆಯ ಒಂದು ಪೀಕಿಗೆ ಡೆಫಿನೆಟ್ಲಿ ಬರುತ್ತೆ. ಪ್ರಾಯಶಃ ನೋಡಿ, ವಿಜೇಂದ್ರ ಬಯಸ್ತಾ ಇರೋದೇನು, ನಿಮ್ಗೆ ರೇಣುಕಾಚಾರ್ಯ ಮಾತಿನಿಂದ ಪದೇ ಪದೇ ಸ್ಪಷ್ಟವಾಗ್ತಾ ಇದೆ. ಯತ್ನಾಳ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಬೇಕು ಅನ್ನೋದು 2 ತಿಂಗಳಿಂದ ವಿಜೇಂದ್ರ ಬಯಸ್ತಾ ಇರತಕ್ಕಂಥದ್ದು. ಅವರ ಬೆಂಬಲಿಗರು ಕೂಡ ಶಾಸಕರಿಗೆ ಫೋನ್ ಮಾಡಿ ನೀವು ಯತ್ನಾಳ್ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿ ಅಂಥದ್ದೆಲ್ಲ ಹೇಳ್ತಾ ಇದ್ರು. ಹೀಗಾಗಿ ಯತ್ನಾಳ್ ಕ್ರುದ್ಧರಾಗಿ ವಕ್ಫ್ ಹೋರಾಟ ರೂಪಿಸಿದರು. ನಂತರ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಇವತ್ತಿನ ಶೋಕಾಸ್ ನೋಟಿಸ್ನಿಂದ ಇನ್ಫರೆನ್ಸ್ ಎಳೆಯೋದಾದರೆ ಹೈಕಮಾಂಡ್ಗೆ ಯಡಿಯೂರಪ್ಪ ಇಲ್ಲಿ ಪ್ರಶ್ನೆ ವಿಜಯೇಂದ್ರದ್ದಲ್ಲ, ಪ್ರಶ್ನೆ ಯಡಿಯೂರಪ್ಪನವ್ರದ್ದು. ಹೈಕಮಾಂಡ್ಗೆ ಅನಿಸ್ತಿದ್ದೆ ನಮಗೆ ಯಡಿಯೂರಪ್ಪನವರು ಅನಿವಾರ್ಯ ಇದ್ದಾರೆ. ಯತ್ನಾಳ್ ಅನಿವಾರ್ಯ ಇದ್ದಂತೆ ಅಮಿತ್ ಶಾ ಅವರ ಮಾತಿನಲ್ಲಿ ಅವರೇನು 10 ನಿಮಿಷ ಯತ್ನಾಳ್ರ ಬಗ್ಗೆ ಮಾತನಾಡಿದರು, ಆ ಮಾತಿನಲ್ಲಿ ಕಾಣಲಿಲ್ಲ ಅನ್ನೋದನ್ನು ಒಬ್ಬ ನ್ಯೂಟ್ರಲ್ MP ನನಗೆ ಹೇಳ್ತಾ ಇದ್ರು. ಅಂದರೆ ಅವರು ಯತ್ನಾಳ್ರ ಪರವಾಗಿರ್ತಕ್ಕಂಥ MP, ಆದರೆ ಅಮಿತ್ ಶಾ ಮಾತಿನಲ್ಲಿ ಅವರಿಗೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಮುಖ್ಯನೇ ಹೊರತು ಉಳಿದವರು ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದು. ಇದಕ್ಕೆ ಕಾರಣ ಏನು ಅಂತ ನೀವು ನೋಡ್ಲಿಕ್ಕೆ ಹೋದರೆ ಯತ್ನಾಳ್, ಲಿಂಬಾವಳಿ ಇವರೆಲ್ಲರೂ ಕೂಡ ಸಂಘ ಪರಿವಾರದ ಶಕ್ತಿಯನ್ನೇ ಅದೇ ಕಾರ್ಯಕರ್ತರನ್ನು ಉಪಯೋಗಿಸ್ಕೊಂಡೇ ವಕ್ಫ್ ಹೋರಾಟ ಮಾಡ್ತಾ ಇರೋ. ಅದರ ಕಾಂಟ್ರಾಸ್ಟ್ ಶಕ್ತಿ ಯಡಿಯೂರಪ್ಪನವರ ಬಳಿ ಇರೋದ್ರಿಂದ ಅದನ್ನು ಇದು ಹೇಗೂ ನಮ್ಮ ಬಳಿಯೇ ಇರುತ್ತೆ. RSS ಲೀಡರ್ಶಿಪ್ ಇದೆ, ಕರಾವಳಿ, ಹಿಂದೂ ಮುಸ್ಲಿಂ ಪೊಲರೈಸೇಷನ್ ಇದು ನಮ್ಮ ಬಳಿಯೇ ಇರುತ್ತೆ. ಯಡಿಯೂರಪ್ಪನವರು ತರುವ ಲಿಂಗಾಯತ ವೋಟ್ಗಳೇನಿವೆ ಅವು ಯಡಿಯೂರಪ್ಪನವರ ಮುನಿಸ್ಕೊಂಡ್ರೆ ಅವು ದೂರ ಹೋಗ್ತವೆ. ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಹ್ಯಾಸ್ ಮೇಡ್ ಅಪ್ ಇಸ್ ಮೈಂಡ್, ನಾವು ಯಡಿಯೂರಪ್ಪನವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದು. ಪ್ರಾಯಶಃ ಯತ್ನಾಳ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಇದನ್ನು ಮನವರಿಕೆ ಮಾಡುವ ಪ್ರಯತ್ನ ಮಾಡಲಾಗಿದೆ. ಯತ್ನಾಳ್ ಮನವರಿಕೆ ಆಗಿ ರಾಜಿ ಮಾಡ್ಕೊಳ್ತಾರ? ನನಗೇನು ಅವ್ರ ಸ್ವಭಾವ ನೋಡಿದರೆ ಅವರು ರಾಜಿ ಮಾಡ್ಕೊಳ್ಳೋ ಜಾಯಮಾನದವ್ರು ಅಲ್ಲ. ಹಾಗಾದರೆ ಮುಂದೇನಾಗ್ಬೋದು? ಅವ್ರು ಉಚ್ಚಾಟನೆ ಆದರೆ ಅವ್ರ ಬಳಿ ದಾರಿಗಳೇನಿರ್ತವೆ? ದೀಸ್ ಆರ್ ಆಲ್ ಫ್ಯೂಚರ್ ಕ್ವಶನ್ಸ್ ಅಂತ ಅನ್ಸುತ್ತೆ. ರೈಟ್, ಸದ್ಯಕ್ಕಂತೂ ಬಿರುಕು ಫಿಲ್ ಆಗೋ ಯಾವುದೇ ಸಾಧ್ಯತೆಗಳು ಇಲ್ಲ. ಸಮಾವೇಶಕ್ಕೆ ರೆಡಿ ಆಗ್ತಾ ಇದ್ದಾರೆ, ಅದು 2 ಸಮಾವೇಶ. ಇದರ ನಡುವೆ ಅಧಿವೇಶನ ಬರ್ತಾ ಇದೆ. ಯಾವ ರೀತಿ ಸರ್ಕಾರವನ್ನು ಹಿಡಿದಿಡಬೇಕಾಗಿತ್ತು, ಇವಾಗ ಪ್ರತಿಪಕ್ಷನ ಹಿಡಿದಿಡೋದಕ್ಕೆ ಸರ್ಕಾರಕ್ಕೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.